ಏನ್ ಮಹಾರಾಣಿದು ಓದೋದ್ ಮುಗಿತಾ ಇನ್ನೂ ಆಯ್ತಾ ನಿಂದ? ಮುಗಿತಕ್ಕ, ಈ ವರ್ಷ ಕಂಪ್ಲೀಟ್ ಆತ್ ನೋಡ್ ನಂದು ಡಿಗ್ರಿ. ಮತ್ತೇನ ಎಲ್ಲಾರ ಒಂದ ಚಲೋ ಹುಡುಗನ್ ನೋಡ್ತಾರು ಮದುವೆ ಮಾಡ್ಕೊಂಡ್ ಬಿಡೇನ? ಹ್ಞೂ ಅಕ್ಕ, ಬಾವ ನಂಗ ಚಂದನ್ ಹುಡುಗ ಸಿಕ್ಕ್ರ ಮಾಡ್ಕೊಂಡೇ ಬಿಡ್ತಾನೆ. ಸಿಕ್ತಾನ ಬಾವನ್ಕಿಂತ ಚಂದನ್ ಹುಡುಗನ ಸಿಕ್ತಾನ ತಗೋ. ನೀನು ಚಂದದಿ, ಚಂದನ್ ಹುಡುಗನ ಸಿಕ್ತಾನ. ಅಕ್ಕ ಒಂದ್ ಕೇಳ್ಬೇಕು ನಾನು ನಿನಗ, ಅಂತ ಹ್ಯಾಂಡ್ಸಮ್ ಇರು ಬಾವ ನಿಂಗೆ ಹೆಂಗ್ ಸಿಕ್ಕ್ರ? ಇಲ್ಲ ಗೌರಿ, ಅದೊಂದು ದೊಡ್ಡ ಕಥೆ ಐತೆ ತಗೋ. ಮತ್ತೊಂದು ದಿನ ಹೇಳ್ತೇನೆ ನಾನು ನಿನ್ನ ಮುಂದೆ. ಏನು ಹೇಳಕ್ಕ, ಈಗ ಹೇಳ ನನಗೆ ಕೇಳ್ಬೇಕನ್ನೋ ಆಸೆ ಭಾಳ ಐತಿ. ಅಪ್ಪ ಬಾಳಿ ಗಿಡಕ್ಕೆ ನೀರು ಹಾಸಿಸ್ಕೊಳ್ಳೋ ಸಂಬಂಧ ಪಂದ್ಯ ಇಟ್ಟಿದ್ದ. ಆ ಪಂದ್ಯದಾಗ ಗೆದ್ದವ್ರಿಗೆ ನನ್ನ ಮಗಳನ್ನ ಕೊಡ್ತೇನೆ ಅಂತಂದ ಷರತ್ ಇಟ್ಟಿದ್ದ. ಎಲ್ಲರೂ ಬಂದ್ರೆ ನೀರು ಹಾಸಿದ್ರೆ ಸೋತ್ರು ಹೋದ್ರು. ಇವ ನಾರಾಯಣಿ ಬಂದ ತಲೆ ಓಡಿಸೆ ಮೊದ್ಲ ಬೆರಿಕಿ ಇವ ಗೆದ್ದ ಪಂದ್ಯದೊಳಗೆ. ನಮ್ಮಪ್ಪ ಮದುವೆ ಮಾಡಿಕೊಟ್ಟ. ಇಷ್ಟ ನೋಡ್ ಕತಿ. ಹೌದಾ ಅಕ್ಕ, ಕಾಕ ಪಂದ್ಯ ಇಟ್ಟಿದ್ದ ನಿನ್ ಮದುವೆ ಸಂಬಂಧ? ಹ್ಞೂ ನವ ಗೌರಿ, ನಮ್ಮ ಅಪ್ಪನ ಜಿಪುಣ್ ತನಕ ಪಂದ್ಯ ಇಟ್ಟ, ಪಂದ್ಯದಾಗ ಸೋತ ನನ್ನ ಅವಂಗ ಮದುವೆ ಮಾಡಿಕೊಟ್ಟ ನೋಡ್. ಆದ್ರೆ ಏನತ್ತಕ್ಕ, ಪಂದ್ಯದಾಗ ಸೋತ್ರು ಕಾಕ ಚಲೋ ಹುಡುಗನ ಸಿಕ್ಕಾನ ನಿನಗ. ಮಾಡಿಸ್ತಂಗ ಜೋಡಿ ನೋಡ್. ಅಂತ ಹುಡುಗ ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ಅಕ್ಕ ನೀ. ಏನ್ ಮಾಡಕತ್ತೀರಿ ರಾಣಿ ಗೌರಿ? ಏನಿಲ್ಲ ಬಾಚಿಗವ, ಕುಂತೇವಿ ಅಕ್ಕ ನಾನು ಮಾತಾಡ್ಕೊಂತ. ಅಲ್ಲ ಗೌರಿ, ಪಾಠಕ್ಕೆ ಹೋಗಿದ್ದಲ್ಲ, ನಮ್ಮೂರೆಲ್ಲ ಅಡ್ಡಾಡಿ ಬಂದೆ, ಹೆಂಗ ಅನಸ್ತು ನಿನಗ? ಬಾ ಚಲೋ ಐತಿ ಸಿಗವ, ನನಗಂತೂ ಭಾಳ ಇಷ್ಟ ಆಯ್ತು ನೋಡಿ ನಿಮ್ಮೂರು. ಅಲ್ಲ ರಾಣಿ, ನಿನ್ ಗಂಡ 2 ದಿನದಿಂದ ಮನೆಗೆ ಬಂದಿಲ್ಲ, ಹೋಗಿದ್ದಲ್ಲ, ಹೇಳಿ ಬಂದೇ ಇಲ್ಲ ಬಂದು ಹೋಗಿ ಮನೆಗೆ ಅಂತ. ಹ್ಞೂ ಬೇವ, ನಿನ್ನ ಹೋದಾಗ ಹೇಳಿ ಬಂದೇನಿ, ಆದ್ರೂ ನಿನ್ನ ಬರ್ಲಿಲ್ಲ ಅವ್ರ. ಹೇಳಿ ಬಂದೇನಿ, ಏನ್ ಕೆಲಸ ಐತೋ ಯಾರಿಗ ಗೊತ್ತಾ, ಬಂದಿಲ್ಲ. ಬರ್ರಿ ಬರ್ರಿ, ನಿಮ್ಮ ಅಕ್ಕ ತಂಗಿ ಮಾತು ಮುಗ್ದಿದ್ರ ಊಟ ಮಾಡಿ ಬರ್ರಿ, ಇನ್ನು ಹೊತ್ತಾಗೈತಿ. ಹ್ಞೂ ಬೇವ, ಬಂದೀವಿ ನಡಿ ನಾವು. ಅಪ್ಪ ಊಟ ಮಾಡಿದ್ನ ಇಲ್ಲ? ಅಯ್ಯ ನಮ್ಮವ್ವ, ನಿಮ್ಮಪ್ಪ ಊರ್ ಹೊಂಟಿಟ್ಲೆ ತಿಂದ ಡಿಸ್ ಅಂತ ಮಕ್ಕೊಂಡಾನು. ಬರ್ರಿ ನೀವು. ಚಿಕ್ಕಮ್ಮ ಬಾವನ ಊಟ ಮತ್ತ? ಅದ ಗೌರಿ, ಆ ಮನುಷ್ಯನ ಕೈಯಾಗ ಕೊಟ್ಟು ಕಳ್ಸೇನ್ ಡಬ್ಬಿ ಕಟ್ಟಿ ನಿಮ್ಮ ಬಾವಾಗ. ಅಯ್ಯೋ ಚಿಕ್ಕಮ್ಮ, ನನಗೆ ಹೇಳ್ಬೇಕಿಲ್ಲ, ನಾನು ಅಕ್ಕ ಹೋಗಿ ಕೊಟ್ಟು ಬರ್ತಿದ್ದಿ, ಹಂಗ ಬಾವನ್ ಮಾತಾಡ್ಸ್ದಂಗ ಆಕಿತ್ತ. ಯಾಕ್ಲೇ ಗೌರಿ, ನನ್ನ ಗಂಡನ ಮ್ಯಾಗ ಕಣ್ಣಿಗಿನ ಹಾಕಿಯೇನ? ಅಷ್ಟೇ ಕಾಳಜಿ ಮಾಡಾಕತ್ತಿ ನನ್ನ ಗಂಡಂದ? ಇಲ್ಲಕ್ಕ, ನಾ ಯಾಕೆ ಹಾಕ್ಲಿ ನಿನ್ನ ಗಂಡನ ಮ್ಯಾಗ ಕಣ್ಣು? ಇಬ್ರು ಕಿತ್ತಾಡ್ಬೇಡ್ರಿ, ಸುಮ್ಮನೆ ಗೌರಿ ನೀನು ನಿಮ್ಮ ಅಕ್ಕನ ಗಂಡನ ಮಾಡ್ಕೊಂಡ್ ಬಿಡ. ಇಬ್ರು ಒಂದ ಮನ್ಯಾಗ ಇರ್ತೀರಿ, ಚಲೋ ಆಕೈತಿ. ನಾ ರೆಡಿ ಇದೀನಿ ಚಿಕ್ಕವ್ವ, ಅಕ್ಕನ ಒಪ್ಕೋಬೇಕು ನೋಡು. ಒಪ್ಕೋತೇನೆ ನಿನಗೆ, ಬಾ ಸುಬ್ಬಿ. ಸಾಕ್ ಸಾಕ್ ಬರ್ರಿ ಇನ್ನ. ಅಡಿಗೆನೂ ಮುಗೀತು, ಸ್ವಚ್ಛಗೆ ಗ್ಯಾಸಿನ ಕಟ್ಟಿನೂ ಒರೆಸ್ಕೊಂಡು ನಿನ್ನ ಎನ್ನಟ ಗಾಳಿಗೆ ಹೋಗಿ ಕುಂದಿರ್ತಾನೆ. ಯವ್ವ, ಒಂದ್ ಕಪ್ ಚಾ ಮಾಡಿಕೊಡ್ವಿ ನನಗೆ. ಅಯ್ಯ ನಮ್ಮಪ್ಪ, ಈಗಾರ ಎಲ್ಲ ಗ್ಯಾಸಿನ ಕಟ್ಟಿ ಒರೆಸಿ ಸ್ವಚ್ಛ ಮಾಡಿದ್ನಿ. ಇಷ್ಟೊತ್ತನ ಏನು ಮಾಡಾಕತ್ತಿದ್ದಿ? ಬಂದಿದ್ರೆ ಮಾಡ್ಕೊಡ್ತಿರ್ಕಿಲ್ಲ. ಈಗ ಹಂಗಾರ ಒಂದಿಟ್ಟು ಕುಂತ್ರಾತ ಅಂತ ಹೊಂಟಿದ್ನಿ, ಹೊರಗೆ ಬಂದಿ ನೋಡು. ತಡಿಪ, ಹಂಗಾರ ಮಾಡ್ತೀನಿ. ನಿಮ್ಮ ಅಪ್ಪನೂ ಕುಡಿತಾನೆ ಕೇಳ, ಮಾಡೋ ಕೈಲೆ ಅಷ್ಟೂರಿಗೆ ಮಾಡಿಬಿಡ್ತಾನೆ. ಹ್ಞೂ ಬೇ ಯವ್ವ, ಅಪ್ಪನೂ ಚಾ ಕುಡಿತಾನಂತ, ಮತ್ತ ನಾರಾಯಣನು ಬಂದಾನ, ಮಾಡೋ ಕೈಲೆ ಅಟ್ರಿಗೆ ಮಾಡ್ಬಿಡ್ಯವ. ಹ್ಞೂ ಮಾಡ್ತೇನೆ. ಏನೋ ನಾರಾಯಣ, ನೀನು ಹೆಂಡತಿ ಮನೆಗೆ ಹೋಗಿದ್ದೇನ ಏನಿಲ್ಲ? ಈಗೇನಿಲ್ಲಪ್ಪ, ಒಂದು 3-4 ದಿನ ಆತು ಹೋಗಿಲ್ಲ. ಮೊನ್ನೆ ಮಾತ್ರ ಅವು ಬಾಳಿಕಾಯಿನ ಪ್ಯಾಟಿಗೆ ಹಚ್ಚಿದ್ನಲ್ಲ, ಅವತ್ತ ಅವು ಪಟ್ಟಿ ಕೊಟ್ಟು ಬರಾಕಂತ ಹೋಗಿದ್ದೆ. ಹೆಂಗದಾರ ನಿಮ್ಮ ಹೆಂಡತಿ ಮನೆಯವ್ರು, ಆರಾಮದಾರ ಇಲ್ಲ? ಹ್ಞೂ ನಾಯಪ್ಪ, ಆರಾಮದಾರ. ಅವ್ರಿಗೇನಾಗಂದಿ? ಅಲ್ಲ ಅಣ್ಣ, ಹೋಗಿ ತಂಗಿನಾರ ಕರ್ಕೊಂಬರ್ಬೇಕಿಲ್ಲ ಜಾತ್ರೆಗೆ 1-2 ದಿನ? ಹ್ಞೂ ನಾರಾಯಣಿ, ನಾನು ಹಂಗಾರ ಕರ್ಯಾಕ್ ಹೋಗ್ಬೇಕಂತ ಮನಸ್ಸು ಮಾಡಿದ್ನಿ. ಆದ್ರ ಅವ್ವ ಫೋನ್ ಹಚ್ಚಿದಾಗೇನೋ ಆಕಿ ಬರಂಗಿಲ್ಲ, ನನ್ನ ಪೇಪರ್ ಅದಾವ ಈಗ, ಮೊನ್ಯಾರ ಬಂದು ಹೋಗೇನಿ, ಈಗ ಬರಾಕಾಗುದಿಲ್ಲ ಅಂದ್ಲಂತ. ಅದಕ್ಕೆ ಹೋಗ್ಬಿಡನ್ ಸುಮ್ಮನೆ. ಹೈ ನಾರಾಯಣಿ, ಈಗ ಬಂದೇನಾ? ಊಟ ಮಾಡಿ ನಡಿಯಪ್ಪ. ಒಲ್ವೇ, ಅಲ್ಲೇ ತೋಟದಾಗ ಕೊಟ್ಟು ಕಸಿದ್ಲ ರಾಣಿ ಊಟಕ್ಕೆ, ಊಟ ಮಾಡೇ ಇತ್ತಾಗ ಬನ್ನಿ. ಚಾ ತಗೋರೋ ನಾರಾಯಣ, ನೀನು ಕುಡಿ ಚಾ. ಹ್ಞೂ ಕೊಡ್ಬೇ ನನಗೂ. ಕಮಲಾ, ನಿನ್ನ ಕೈಯಾನ್ ಚಹಾ ಕುಡಿದ್ರೆ ನನಗೆ ಚಹಾ ಕುಡ್ದಂಗೆ ಆಕೈತಿ ನೋಡು, ಅಷ್ಟು ಚಲೋ ಮಾಡ್ತೀನಿ ನೋಡು. ಯಾಕ್ರಿ, ನಿಮ್ಮ ಸಸ್ತ್ಯಾರು ಚಲೋ ಮಾಡಂಗಿಲ್ಲನ? ಮಾಡ್ತಾರ ಅವರು, ನಾಯಲಿಲ್ಲ ಅನ್ನಿ, ಆದರೂ ನಿನ್ನ ಕೈಯಾಗಿನ ರುಚಿನ ಬೇರೆ ಇರ್ತೈತಿ. ಹ್ಞೂ ಬೇವ, ನಿನ್ನ ಕೈಯಾಗ ಅಡಿಗೆ ಆತ, ಚಾ ಆತ, ಮಸ್ತ್ ಆಕತಿ. ನಿಮಗ ಎಲ್ಲಾರ್ಗಿ ಒಂದು ಮಾತು ಹೇಳ್ಬೇಕಾಗಿತ್ತು ನಾನು. ಹಂಗ ಎಲ್ಲಾರು ಇವತ್ತ ಮನ್ಯಾಗ ಅದೀರಿ, ಬೇಷ ಆತ. ಲಕ್ಷ್ಮಿಗೆ 4ರಾಗ ಕಳ ಕುಪ್ಸ ಮಾಡುದು ಹೆಂಗ್ ಮಾಡುದು ಅಂತ ವಿಚಾರ ಮಾಡಾಕತ್ತೇನೆ. ನೀವೇನಂತೀರಿ? ಐ ಹೌದಲ್ಲ ಕಮಲಾ, ಕಾಳು ಕುಪ್ಸ ಮಾಡಬೇಕು. ಪಾಪ ಅಕ್ಕಿಗಾರ ಅವ್ವ ಅಪ್ಪ ಯಾರಿಲ್ಲ, ಹೆಂಗೆ ಮಾಡೋದು ಈಗ?
ನಾನು ಅದನ್ನ ವಿಚಾರ ಮಾಡಾಕತ್ತೇನಿ. ಮೊನ್ನೆ ಹಂಗ ಕಸ್ತೂರಿ ರೇಣವ ಕುಂತಾಗನ್ನಿ ನಾನು. ಅವ್ರೇನಂದ್ರ ನನಗೂ ಆಕಿ ಹೆಣ್ಮಗಳಿದ್ದಂಗ ನಾವು ಯಾರ ಮಾಡ್ತೇವೆ ತಗೊಂಡಾರ, ಅದಕ್ಕೆ ನಿಮ್ಮ ಕಿವಿ ಮ್ಯಾಗ ಒಂದು ಮಾತು ಇಡ್ಬೇಕಂತ ಹೇಳಿದ್ನಿ. ಹಂಗಲ್ಬೇವ ಅವ್ರು ಇವ್ರು ಯಾಕೆ ಮಾಡ್ಬೇಕ? ನಾವು ಮಾಡ್ರಿ ಆತ್ ತಗೋ, ನಮ್ಮ ಐನಿದ. ಹಂಗಲ್ಲಪ್ಪ, ಹಂಗೆ ಮಾಡಕ್ ಬರಂಗಿಲ್ಲ. ತವ್ರ ಮನೆ ಯಾರ ಮಾಡ್ಬೇಕ ಕಳ್ಕುಪ್ಸ. ಅದಕ್ಕೆ ತಂದೆ ತಾಯಿ ಇಲ್ಲಲ್ಲ, ಮತ್ತು ತಾಯಿ ಸ್ಥಾನದಾಗ ಅವ್ಕಿ ಕಸ್ತೂರಿ ರೇಣವ ನಾವು ನಿಂತು ಮಾಡ್ತೀವಿ ಅನ್ನೋ ಆತಾರ. ಅದಕ್ಕೆ ಹೇಳಿದ್ನಿ. ಹೌದೇನ್ ಬೇ, ತವ್ರ ಮನೆಯವ್ರ ಮಾಡ್ಬೇಕೇನು ಇದನ್ನ? ಹೂನಯ್ಯಪ್ಪ, ತವ್ರ ಮನೆಯವ್ರ ಮಾಡ್ಬೇಕು. ಇಲ್ಲ ಅಂದ್ರೆ ಚಿಕ್ಕವುಗಳಾಗ ಅವರು ಅದ್ನಾರು ಮಾಡ್ಬೋದು. ಆದ್ರೆ ನಿಮ್ಮ ತಂಗಿದ ಮದುವೆ ಆಗಿಲ್ಲಲ್ಲ, ಇಲ್ಲೇ ಅದಾಳ. ಆಕಿ ಮಾಡಿದ್ರು ನಮ್ಮ ಮನೆಯಿಂದ ಮಾಡ್ದಂಗೆ ಆಕತಿ. ಇನ್ನೂ ಮದುವೆಗೆ ಆಕಿ ಗಂಡ ಮನೆಯಾಗಿದ್ರ ಅಲ್ಲಿಂದ ಮಾಡಿದ್ರ ಆವಾಗ ಕಾಕಾ ಚಿಗವ್ವ ಮಾಡ್ದಂಗೆ ಆಕಿತ್ತು. ಕಸ್ತೂರಿ ಸಿಗೋವರ್ಗೆ ಮಾಡ್ಬಿಡನ್ ಬೇ. ಆಕಿನೊಬ್ಬಾಕಿನ ಕರೆದ ಉಡಿ ತುಂಬಿ ಅಷ್ಟ ಸಾಧಾರಣ ಮಾಡ್ಬಿಡನ್. ಅವರು ದುಡ್ಕೊಂಡ್ ತಿನ್ನೋರು, ಅವ್ರಿಗೆ ನಿಗ್ರಹ ಹಾಕುದ್ ಬೇಡ ನಾವು. ಹ್ಞೂ ಕಮಲಾ, ಅಷ್ಟು ಮಾಡಿಬಿಡನ್ನ. ಕಸ್ತೂರಕ್ಕರಿಗೆ ಆಕಿನೊಬ್ಬಾಕಿನ ಕರೆದ ಉಡಿ ತುಂಬೆ ಮುಗಿಸ್ಬಿಡನ್ನ. ಮುಂದೆ ಎಂಟ್ರಾಗ ದೊಡ್ಡ ಕುಪ್ಸ ದೊಡ್ಡದು ಮಾಡೋಣಂತ. ಅವಾಗ ನಾವ ಖರ್ಚು ಮಾಡಾಕ್ ಬರ್ತೈತಿ. ಹ್ಞೂ ಹೇಳ್ತೇನೆ ತಗೋರಿ. ಹಂಗಾರ ಕಸ್ತೂರ್ಗಾರ ರೇಣವ್ಗಾರ ಯಾರ ಇಬ್ಬರದಾಗ ಒಬ್ರ ಮಾಡುವಲ್ರಕ್. ಅಲ್ಲಲ್ಲ ನಾರಾಯಣಿ, ನಿನ್ನ ಹೆಂಡತಿನ ದವಾಖಾನಿಗಾರ ಕರ್ಕೊಂಡೋಗಿ ಸ್ವಲ್ಪ ತೋರಿಸ್ಕೊಂಡು ಬರ್ಬೇಕಿಲ್ಲ? ಯಾಕೆ ಬೇವ, ಆಕಿಗೇನಾಗೈತಿ ತೋರ್ಸಾಕ ದವಾಖಾನಿಗೆ ಕರ್ಕೊಂಡೋಗಿ? ಅಲ್ಲಲ್ಲ ಹರಿದು ನಿಂದು ಒಮ್ಮೆ ಆಗೈತೆ ಮದುವೆ. ಈಗ ಆಕಿಗೆ ನಿಂತ, ಈಕಿಗೆ ಇನ್ನೂ ನಿಂತಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಡಾಕ್ಟರ್ ಕಡೆ ತೋರಿಸಿರ ಔಷಧ ಅದು ಕೊಡ್ತಾರು ನಿಲ್ಲು ಹಂಗ. ಅದಕ್ಕೆ ಹೇಳಿದ್ನಿ. ನಿನ್ನ ತಲೆ ಕೆಟ್ಟೈತಿ ನಿಂದ ಎಲ್ಲಾರ. ಈಗ ಮೊದಲ ವೈನಿದ್ ಮುಗಿಸು, ಆಮ್ಯಾಗ ಮುಂದ ಆಕಿಗೆ ಆರಾಮ್ಸೆ ಹಾಕಾವ್. ಮಕ್ಕಳಂದ್ರ ಎಲ್ಲ ಒಂದ. ಅಣ್ಣನ ಮಕ್ಕಳಾದ್ರ ಅಷ್ಟ, ನನ್ನ ಮಕ್ಕಳಾದ್ರೂ ಅಷ್ಟ. ಹೆಂಗಾಕೈತಿ ನಾರಾಯಣ? ಆಕಿಗೂ ನಿನ್ ಹೆಂಡತಿಗೆ ಆಸೆ ಇರುದಿಲ್ಲೇನ ನನಗೂ ಮಕ್ಕಳು ಮರಿ ಆಗ್ಬೇಕನ್ನೋದು? ಹಂಗೆ ಮಾಡ್ಬೇಡ, ಹೋಗಿ ತೋರಿಸ್ಕೊಂಡು ಬಾ ಒಮ್ಮೆ. ಅಣ್ಣ ನೋಡುನ್ ತಗೋ, ಈ ವೈನಿದದು ಕುಪ್ಸ ಗಿಪ್ಸ ಎಲ್ಲ ಮುಗಿಲಿ, ಆಮ್ಯಾಗ ಆರಾಮ್ಸೆ ಒಮ್ಮೆ ಕರ್ಕೊಂಡು ಹೋಗಿ ಬರ್ತಾನೆ. ಅಲ್ಲೋ ನಾರಾಯಣ, ಜಾತ್ರೆ ಇನ್ನೂ 4-5 ದಿನ ಐತಿ. 1-2 ದಿನ ಬಂದಾರ ಹೋಗ ನಿನ್ನ ಹೆಂಡತಿಗೆ. ನನಗೂ ಒಬ್ಬಾಕಿಗೆ ಕೆಲಸ ಭಾಳ ಆಗಾಕತ್ತೈತಿ. ಈಗ ಆಕಿಗೂ ಲಕ್ಷ್ಮಿಗೆ ಕೆಲಸ ಹಚ್ಚಬಾರ್ದು ಭಾಳ. ಪಾಪಕಿಗೆ ಹೇಳಾಕು ನಂಗೆ ಮನ್ಸು ಬರವಲ್ದು. ನಾನ ಮಾಡೋದಾಗೈತೆಪ್ಪ. ನನಗರ ಕುಂತ್ರ ಹೇಳಕ್ಕಾಗೋದಿಲ್ಲ, ಎದ್ರ ಕುಂದ್ರಾಕಾಗೋದಿಲ್ಲ. ಈಕಿ ಊರು ಹೊತ್ತುಟ್ಲೆ ಹೋಗಿ ಕುಂತ್ಲ ತವ್ರ ಮನ್ಯಾಗ. ಏನು ಮಾಡ್ಲು ನಾರಾಯಣನ? ಅಲ್ಲಿ ಬೇ, ನಿನ್ಕಿಂತ ಮೊದ್ಲ ಹೇಳೇನ್ ನಾನು ಆಕಿಗೆ. ಅಣ್ಣನ ಹೆಂಡತಿನೂ ಹೊಟ್ಲೇದಾರು, ಅವ್ರಿಗೆ ಕೆಲಸ ಭಾಳ ಹಚ್ಚಕ್ ಆಗುದಿಲ್ಲ. ಅವಾಗ ಒಬ್ಬಾಕಿಗೆ ಕೆಲಸ ಭಾಳ ಆಕೈತಿ. 1-2 ದಿನ ನಡಿ, ಜಾತ್ರೆ 2 ದಿನ ಇರ್ತ ಬರುವಂತಂತ. ಏನು ಬೇರೆ ಊರಿಗೆ ಹೋಗಂಗಿಲ್ಲ, ಬಸ್ಸಿಗೆ ಹತ್ಬೇಕು ಅನ್ನೋಂಗಿಲ್ಲ, ಇದ್ದೂರಾಗ ಮನಿ ಐತಿ ಅಂದೆ. ವಲ್ರಿ, ನಾನು 4 ದಿನ ಇದ್ದ ಆರಾಮ್ ಇದ್ದ ಬರ್ತೇನೆ ನಾನು ಅಂದ್ಲು. ಆದ್ರೂ ಏನೇ ಹೇಳಪ್ಪ, ನಿನ್ನ ಹೆಂಡತಿಗೆ ಕಣ ಸೊಕ್ಕೈತಿ ನೋಡು. ಅದು ಮಾತ್ರ ಕರೆ ಬಿಡ್ಬೇ, ನೀ ಹೇಳುದು. ನಾ ಏನಿಲ್ಲ ಅನ್ನೋಂಗಿಲ್ಲ, 100 ಪಟ್ಟು ಜಾಸ್ತಿನ ಐತಿ ಸೊಕ್ಕ. ನಾರಾಯಣಿ, ಹಂಗ ಅನ್ಬಾರ್ದ. ಪಾಪ ತಂದಿ ತಾಯಿನ್ ಬಿಟ್ಟ ಬಂದಿರ್ತಾರ, ಹಂಗ ಮಾತಾಡ್ಬೇಡಪ್ಪ. ಮತ್ತ ತಾಯಿ ಮಗ ಒಂದ ಅಲ್ಲಿ ಇವ್ರ. ತಾಯಿ ಸೋ ಅಂದ್ಗಳೇ ಮಗ ಹಾಡು ಹಾಡ್ತಾನ. ಅವ ತಿಳುವಳಿಕಿಲ್ಲದು ಅದಾವು. ಕಾಲಾಗ ಹಾಕೊಂಡ ಬಾಳೆ ಮಾಡ್ಕೊಂಡು ಹೋಗಿ ದೊಡ್ಡದು ಮಾಡ್ಕೊಂತ ಹೋಗಕ್ಕೆ ಹೋಗ್ಬೇಡ. ಹಿರಿಯಾಳಾಗಿ ಮನ್ಯಾಗ ಇಲ್ಲಿ ನೀನ ದೊಡ್ಡದು ಮಾಡಿದ್ರ ಮನಿ ಅನ್ನೋದು ಛಿದ್ರಿ ಹಾಕಿ ಹೋಗ್ತಾವ. ಅಯ್ಯ ನನ್ನ ಶಿವನ, ನಾ ಏನು ಅನ್ಬಾರ್ದು ನಿಂಗೆ ಯಾರಿಗೆ? ಅಯ್ಯೋ ಅಯ್ಯ, ಮಾತಾಡಿದ್ ಮಗುದಿಲ್ ತಗೋ ನನಗೆ ಈ ಮನ್ಯಾಗಿನ. ನಡಿಪ ನಾರಾಯಣ, ನೀ ಕುಂದಿರ್ತೀನ ಇಲ್ಲೇ? ನಾ ಟ್ಯಾಕ್ಸಿ ಕಡೆ ಹೋಗ್ಯೇನು ಕೆಲಸ ಐತಿ. ಈಕಿ ನಾವು ನೀಕಿ ಮನ್ಯಾಗ ಕುಂತ್ರ ವಡ ವಡ ಹಸ್ತಾಳಿನ ಚಲೋ ಮಾಡಿದ್ಲು. ಎದ್ದು ಹೊಂಟ ಬಿಟ್ರಲ್ಲ, ಬರ್ರಿ ಇಲ್ಲ ಒಂಚೂರ. ಬನ್ನಿ. ನಿಮ್ಮಪ್ಪ ಏನಾರ ಹೇಳಿಬಿಡ ಹೆಂಗ್ ಬರ್ತಾನ ಕೌಕ್ಕಂತ. ಈಗ ನಾ ಹೊಳ್ಳೆ ಏನಾರ ಅಂದ್ಬಿಡ ಹಿಂಗ್ ಓಡೋಗ್ಬಿಡ್ತಾನ ಮುಕ್ಳಿ ತಿರ್ಕೊಂಡು. ನಿನ್ನ ಅವನ ಅಪ್ಪಂದು ನಿಂದು ಜಗಳ ನೋಡಾಕ ಚಂದ. ಅಲ್ಲಲ್ಲೇ ನಾರಾಯಣಿ, ಇವ್ರೇನ್ ಜಗಳ ಮಾಡ್ತಾರೇನ? ಕೋಳಿ ಜಗಳ ಇವ್ರದ್ದು. ಈಗ ನೋಡ, ಅಪ್ಪ ಬಂದ್ಗಳೇ ಮತ್ತೆ ಈಗ ಬಂದ್ರಿ, ಚಾ ಕೊಡ್ಲಿರಿ, ಊಟ ಕೊಡ್ಲಿರಿ ಅಂತಾಳ ಅವು. ಹಂಗಪ್ಪ, ಮತ್ತೆ ಜೀವನ ಅಂದ್ಮ್ಯಾಗ ಗಂಡ ಹೆಂಡತಿ ಅಂದ್ಮ್ಯಾಗ ಗಂಡಗ್ ಹೆಂಡತಿ ಗಂಡ ಜಗಳ ಬರ್ತೈತಿ ಹೊಕ್ಕೈತಿ. ಅವ್ರದ್ದು ಕಾಳಜಿ ನಾವು ಮಾಡ್ಬೇಕ, ನಮ್ಮ ಕಾಳಜಿ ಅವ್ರು ಮಾಡ್ಬೇಕ. ಅದ ಸಿಟ್ಟು ಬಂದಾಗ ಒದರ್ತೇನಿ ಮತ್ತು ಜೀವ ಬರಕ್ತೈತಿ. ನಿಮ್ಮ ಅಪ್ಪಗಾರ ಯಾರದಾರಪ್ಪ?